ನಮಸ್ಕಾರ ಗೆಳೆಯರೆ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನಿವತ್ತು ನಿಮ್ಮ ಮಾಹಿತಿ ಕೊಡ್ತಾ ಇರೋದು ಬಂದು ಮಹೇಂದ್ರ ಥಾರ್ ಆನೆ 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 ಮರಿ ಎಲಿಫೆಂಟ್ ಈ ಗಾಡಿದ ಮಾಹಿತಿ. ಏನು ಈ ಗಾಡಿದ ಮಾಹಿತಿ ಅಂತಂದರೆ CNG ಫಿಟ್ ಮಾಡಿರುವಂಥದ್ದು. ಇದು ಯಾವ ಥರ ಇಂಜನ್ ಬರುತ್ತೆ, ಕಿಟ್ ಯಾವ್ದು ಹಾಕಿದ್ದೀವಿ ಏನು ಅನ್ನೋದು ಇದೇ ವಿಡಿಯೋದಲ್ಲಿ ನಿಮಗೆ ಕಂಟಿನ್ಯೂ ತೋರಿಸ್ತಾ ಇರ್ತೀನಿ. ನೀವು ನೋಡ್ತಾ ಇರ್ಬೋದು ವಿಡಿಯೋ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಮೇಲೆ ಫಾಲೋ ಮಾಡಿ, ಶೇರ್ ಮಾಡಿ, ಆದಷ್ಟು ಜನಕ್ಕೆ ವಿಷಯ ಗೊತ್ತಾಗಲಿ. ಅವ್ರು ಇವತ್ತಿಂದನೇ ಫ್ಯೂಲ್ ಕಾಸ್ಟ್ನ ಸೇವ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಇದು ಮಹೇಂದ್ರ ಥಾರ್ ಬಂದ್ಬಿಟ್ಟು 4x4 ವಿತ್ ಆಟೋಮೆಟಿಕ್ ಜೊತೆ. ಇದು ಆಟೋಮೆಟಿಕ್ ಗಾಡಿ. ಇದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಜೊತೆ 4x4 ಗಾಡಿ ಇದು. ಓಕೆನಾ? ಈ ಗಾಡಿಗೆ ಕಿಟ್ ಯಾವ ಥರ ಬರುತ್ತೆ, ಫಿಲ್ಲಿಂಗ್ ಯಾವ ಥರ, ಹಿಂದೆಗಡೆ ಟ್ಯಾಂಕ್ ಯಾವ ಥರ ಬರುತ್ತೆ, ಯಾವ ಕೆಪಾಸಿಟಿ ಹಾಕಿದ್ದು ಎಲ್ಲ ನೀವು ನೋಡ್ಬೋದು. ಇದೇ ವಿಡಿಯೋ ಕಂಟಿನ್ಯೂ ನೋಡ್ತಾ ಇರಿ, ಎಲ್ಲ ಡೀಟೇಲ್ಸ್ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಅನ್ಲಾಕ್ ಇಂಟ್ರೊಡ್ಯೂಸಿಂಗ್ ಯಾವ ಥರ ಇಂಡಿಕೇಟರ್ ಎಲ್ಲ ಕೊಡ್ತದೆ. ಫುಲ್ಲಿ ಅಪ್ಡೇಟ್, ಫುಲ್ಲಿ ಆಲ್ರೆಡಿ ಆಲ್ಟ್ರೇಡ್ ಆಗಿರುವಂಥ ಗಾಡಿ ಇದು. ಒಳ್ಳೆ ಆಕ್ಸೆಸರೀಸ್ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ. ಸಿಂಪಲಾಗಿ ತುಂಬ ಚೆನ್ನಾಗಿದೆ. ವೆಹಿಕಲ್ ಕೂಡ ಓಡಿಸಿ ನೋಡಿದ್ವಿ, ಚೆನ್ನಾಗಿದೆ. ಓಕೆನಾ? ಈ ಥರ ಬರುತ್ತೆ ನೋಡಿ. ನಮ್ಮದು ಬಂದು ಮಹದೇವಪುರ ಮತ್ತು ನಾಗರಬಾವಿ 3ನೇ ಬ್ರಾಂಚು ಅತಿ ಶೀಘ್ರದಲ್ಲೇ ಬರುತ್ತೆ. ಎಲ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ರಿವೀಲ್ ಮಾಡ್ತೀನಿ, ನೀವು ತಿಳ್ಕೊಬೋದು. ಎಲ್ಲಿ ಬೇಕಾದ್ರೆ ಫಿಟ್ ಮಾಡಿಸಿ, ಎಲ್ಲಿ ಬೇಕಾದ್ರೆ ಸರ್ವಿಸ್ ತೊಗೋಬೋದು ನಮ್ಮ ವರ್ಕ್ಶಾಪಲ್ಲಿ. ನಿಮ್ಗೆ ಏನೇ ಮಾಹಿತಿ ಬೇಕಾದ್ರೆ ಈ ನಂಬರ್ಗೆ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತೀನಿ. ನೋಡಿ, ಆ್ಯಕ್ಚುಲಿ ಕಂಪ್ನಿಯಿಂದ ಬಂದಿರುವಂಥದ್ದು ನಾವೇನು ಜಾಸ್ತಿ ಆಲ್ಟ್ರೇಷನ್ ಮಾಡೋಕ್ಕೆ ಹೋಗಲ್ಲ ಗಾಡಿಗೆ. ಕಂಪ್ನಿದೆಲ್ಲ ಹಂಗೆ ಇರುತ್ತೆ. OEM ಫಿಟ್ಟಿಂಗ್ಸು, OEM ಎಲ್ಲ ಹಂಗೆ ಇರುತ್ತೆ. ಯಾವುದೂ ಚೇಂಜಸ್ ಮಾಡೋಕ್ಕೆ ಹೋಗಲ್ಲ. ವೈರ್ ಕಟ್ಟಿಂಗು ಇದು ಯಾವುದೂ ಬರೋಲ್ಲ, ಎಲ್ಲ ಹಂಗೆ ಇರುತ್ತೆ. ತುಂಬ ಸಿಂಪಲಾಗಿ CNG ಕಿಟ್ನೇ ಆ್ಯಡ್ ಮಾಡ್ತೀವಿ. ಹಾಗಾಗಿ ನೋಡ್ಬೋದು. ನೋಡಿ, ಯಾವುದೇ ಥರ ಮೆಕ್ಯಾನಿಕ್ ಕೆಲಸ ಮಾಡೋಕ್ಕೆ ಇದಕ್ಕೆಲ್ಲ ಏನು ನಿಮಗೆ ಯಾವುದೂ ಡಿಸ್ಟರ್ಬ್ ಆಗೋಲ್ಲ. ವೆರಿ ಕ್ಲಿಯರ್ ಆಗಿರುತ್ತೆ. ಈ ಸೈಡಂತೂ ಏನೂ ಕೆಲಸ ಮಾಡಿಲ್ಲ ನಾವು. ತುಂಬ ಕ್ಲಿಯರ್ ಆಗಿದೆ, ನೀವು ನೋಡ್ಬೋದು. ನೋಡಿ, ಈ ಥರ ಕ್ಲಿಯರಾಗಿ ಬರುತ್ತೆ. ಈಗ ಆ ಕಡೆ ತೋರಿಸ್ತೀನಿ ನಿಮಗೆ, ಕ್ಲಿಯರಾಗಿ ನೋಡ್ಬೋದು. ನೋಡಿ, ಈ ಥರ ಇರುತ್ತೆ. ಏನು ಜಾಸ್ತಿ ಇರೋದಿಲ್ಲ, ವೆರಿ ಸಿಂಪಲಾಗಿರುತ್ತೆ. ನೋಡ್ಬೋದು. 2 ವೈರ್ ಕೊಟ್ಟಿರ್ತೀವಿ, ಒಂದು ಮೇಯ್ನು ಮತ್ತು ಫೀಸು ಮತ್ತು ಒಂದು ಇದೆಲ್ಲ CNG ಫಿಟ್ಟಿಂಗ್ದೇನೆ ಇದು ವೈರ್. ಇದು ನೋಡ್ಬೋದು. ಇದು ಬಿಟ್ಟರೆ ನೆಕ್ಸ್ಟು ರೆಡ್ಯೂಸರ್ ಬಿಟ್ಟರೆ ಫಿಲ್ಟ್ರು ಎವ್ರಿ 10,000 ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಪರ್ಫಾರ್ಮೆನ್ಸು. ಆಮೇಲೆ ಮ್ಯಾಪ್ ಸೆನ್ಸರು, ಇಂಜೆಕ್ಟರು, ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ECM, ಇಲ್ಲಿ ಸಿಲ್ವರ್ ಕಲರ್ ಕಾಣ್ತಿದೆ ನೋಡಿ, ECM ಇಲ್ಲಿ ECM ಒಂದು. ಇದಿಷ್ಟೇ ನಾವು ಚೇಂಜ್ ಮಾಡೋದು, ಅಂದರೆ ಆ್ಯಡ್ ಮಾಡಿರೋದು. ಇನ್ನೇನು ಆ್ಯಡ್ ಮಾಡಿಲ್ಲ. ಕಂಪ್ನಿಯಿಂದ ಬಂದಿರೋದು ಯಾವುದೋ ಒಂದೇ ಒಂದು ಪಾರ್ಟ್ಸ್ ಕೂಡ ನಾವು ರಿಮೂವ್ ಮಾಡಿಲ್ಲ. ಓಕೆನಾ? ಬರೀ ಆ್ಯಡ್ ಮಾಡಿದ್ದೀವಿ ಅಷ್ಟೇ. ಫೀಚರ್ ಡೇಸಲ್ಲಿ ನೀವು ಈ ಗಾಡಿನ ತೆಗೆದ್ರೂ ಕಂಪ್ನಿದೆಲ್ಲ ಹಂಗೆ ಇರುತ್ತೆ. ಆರಾಮಾಗಿ ನೀವು ಯೂಸ್ ಮಾಡ್ಕೋಬೋದು. ನೋಡಿ, ಇದು ಬಂದ್ಬಿಟ್ಟು ರೆಡ್ಯೂಸರು. ಟ್ಯಾಂಕಿಂದ ಬರುವಂಥ ಹೈ ಪ್ರೆಷರ್ ಗ್ಯಾಸ್ನ ಲೋ ಪ್ರೆಷರ್ ಮಾಡುತ್ತೆ. ಇದು ಮ್ಯಾನ್ಯುಯಲಾಗಿ ಗೇಜ್ ನೋಡ್ಕೋಬೋದು ಮುಂದೆಗಡೆಯಿಂದ ಎಷ್ಟಿದೆ ಅಂತ. ಬಟ್ ಒಳಗಡೆ ಕೂಡ ಸ್ವಿಚ್ ಇರುತ್ತೆ, ನಿಮಗೆ ಗೇಜ್ ತೋರಿಸುತ್ತೆ. ಪೆಟ್ರೋಲ್ ಟು CNG ಪೆಟ್ರೋಲ್ ಮ್ಯಾನ್ಯುಯಲ್ ಬೇಕಾದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಅದು ಕೆಲಸ ಮಾಡುತ್ತೆ. ಈ ಥರ ಮೊಬೈಲ್ ಬಿತ್ತು. ಓಕೆ, ಈ ಥರ ಇರುತ್ತೆ. ವೆರಿ ಸಿಂಪಲಾಗಿ. ಇದು ಇಂಜೆಕ್ಟರ್ಸ್. ಇದು ಈ ಥರ ಇಂಜೆಕ್ಟರ್ಸ್ ಇರ್ತದೆ, ನೋಡ್ಕೋಬೋದು ನೀವು ಇಲ್ಲಿ. ನೋಡಿ, ಈ ಥರ ಇಷ್ಟೇ, ಬೇರೆ ಇನ್ನೇನೂ ಆ್ಯಡ್ ಆಗಿಲ್ಲ. ಇಲ್ಲಿ ನೋಡಿ, ತುಂಬ ಕ್ಲಿಯರ್ ಆಗಿದೆ. ಇಂಜನ್ ರೂಮ್ ಎಲ್ಲ ಥರ ಮೆಕ್ಯಾನಿಕ್ ಕೆಲಸ ಆರಾಮಾಗಿ ಮಾಡಿಸ್ಕೋಬೋದು ನೀವು. ಇದು ಇನ್ನು ಸ್ವಿಚ್ ಒಂದು ಬಂದಿರುತ್ತೆ. ಸ್ವಿಚ್ ಬಂದ್ಬಿಟ್ಟು ಸ್ಟೇರಿಂಗ್ ಕೆಳಗಡೆ ಕೊಟ್ಟಿದ್ದೀವಿ. ನಾನು ಕೂಡ ಟ್ರೈಲ್ ಓಡಿಸಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಪಿಕಪ್ಗೆಲ್ಲ ಏನಿಲ್ಲ. ನೋಡಿ, ಇದು ಸ್ವಿಚ್ಚು, ಈ ಥರ ಸ್ವಿಚ್ ಬರುತ್ತೆ. ಆಮೇಲೆ ಫಿಟ್ಟಿಂಗ್ ನೋಡಿ, 14 kg ಟ್ಯಾಂಕ್ ಹಾಕಿರೋದು. ಇದಕ್ಕೆ ಈ ಥರ ಟ್ಯಾಂಕ್ ಸಿಟ್ಟಿಂಗ್ ಬರುತ್ತೆ. ಇಲ್ಲಿ ಸೀಟ್ಗೆಲ್ಲ ಏನೂ ತೊಂದರೆ ಇಲ್ಲ. ಈ ಸೀಟೆಲ್ಲ ಕ್ಲಿಯರಾಗಿ ಯೂಸ್ ಆಗುತ್ತೆ. ಪುಷ್ ಬ್ಯಾಕ್ ಇದೆ, ಪುಷ್ ಬ್ಯಾಕ್ ಕೂಡ ಆಗ್ತಾಯಿದೆ. ಅದೇ ಥರನೇ ಸೆಟ್ಟಿಂಗ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇದು ಕೂಡ ಕ್ಲೋಸ್ ಆಗುತ್ತೆ. ಇದು ಕ್ಲೋಸ್ ಮಾಡಿ, ಡಿಕ್ಕಿ ಕ್ಲೋಸ್ ಮಾಡಿ ನೀವು ಒಳಗಡೆಯಿಂದ ಲಗೇಜ್ ಇಕ್ಕೋಬೋದು ಟ್ಯಾಂಕ್ ಮೇಲ್ಗಡೆ. ಈ ಥರ ನೋಡಿ, ಪರ್ಫೆಕ್ಟಾಗಿ ಕ್ಲೀನಾಗಿ ಕ್ಲೋಸಾಗಿ ಫಿಕ್ಸ್ ಆಗಿದೆ. ನೋಡಿ, ಎಲ್ಲೂ ಸ್ಪೇಸ್ ಇಲ್ಲ ಆ್ಯಕ್ಚುಲಿ. ಈ ಥರ ಬರುತ್ತೆ ನಿಮ್ಮ ಟ್ಯಾಂಕು. ಇದು ಬಂದ್ಬಿಟ್ಟು 14 kg ಟ್ಯಾಂಕು. 10.5 kgವರೆಗೂ ಗ್ಯಾಸ್ ಫಿಲ್ ಆಗುತ್ತೆ. ಆಮೇಲೆ ಯಾವುದೇ ಥರ ಅಲ್ಲಾಡೋದು, ಸೌಂಡ್ ಬರೋದು ಆ ಥರ ಎಲ್ಲ ಏನಿಲ್ಲ. ಪರ್ಫೆಕ್ಟ್ ಫಿಟ್ಟಿಂಗ್ ಮಾಡಿಕೊಟ್ಟಿದ್ದೀನಿ. ನೀವು ಎಂಥ ಆಫ್ ರೋಡ್ ಕೂಡ ಆರಾಮಾಗಿ ಮಾಡ್ಬೋದು. ಆಮೇಲೆ ನಾನು ಟ್ರೈಲ್ ಹೋಗಿ ಬಂದೆ, 4x5 ಓಡಿಸಿದೆ, ಎಲ್ಲ ಥರ ಓಡಿಸಿದೆ. ಪಿಕಪ್ ಇದೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಹಂಗಾಗಿ ನೋಡಿ, ಇದು ವಾಲ್ ಆನ್ ಆ್ಯಂಡ್ ಆಫು. ರೆಗ್ಯುಲರಾಗಿ ಏನು ಆನ್ ಆ್ಯಂಡ್ ಆಫ್ ಬೇಡ, ಎಮರ್ಜೆನ್ಸಿಗೆ ಯಾರು ಆಫ್ ಮಾಡ್ಕೊಬಂದ್ರೆ ನಲ್ಲಿ ಥರ
ಕ್ಲಾಕ್ ವೈಸ್ ಇದು ಆಫು ಇದು ಓಪನ್. ಎಲ್ಲ ಟ್ಯಾಂಕಲ್ಲೂ ಇದೇ ಥರ ಇರುತ್ತೆ. ನಿಮ್ಮ ಗಾಡಿಗಳು ಯಾವ್ದಾದ್ರು CNG ಇದ್ದರೆ ನೀವು ಈ ಥರ ಯೂಸ್ ಮಾಡ್ಕೊಂಡು ಆಫ್ ಮಾಡ್ಕೋಬೋದು. ಈ ಕಡೆ ತಿರುಗಿಸಿದ್ರೆ ಆಫು, ಈ ಕಡೆ ತಿರುಗಿಸಿದ್ರೆ ಆನು, ಈ ಥರ ಅಷ್ಟೇ. ಎಮರ್ಜೆನ್ಸಿ ಟೈಮಲ್ಲಿ ಆನ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನೋಡಿ. ಮಾದೇವಪುರ, ನಾಗರಬಾವಿ 3ನೇ ಬ್ರಾಂಚ್ ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ. ನೀವು ಅಲ್ಲೂ ಕೂಡ ಸರ್ವಿಸ್ ತೊಗೋಬೋದು, ಫಿಟ್ಟಿಂಗ್ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹೇಂದ್ರ ಥಾರ್ ಆಗ್ಬೋದು, ಯಾವುದೇ ಥರ ಡೈರೆಕ್ಟ್ ಇಂಜೆಕ್ಷನ್ ಗಾಡಿಗಳು ಯಾವುದೇ ಇರಲಿ, ವೋಕ್ಸ್ ವ್ಯಾಗನ್, ಪೋಲೋ, TSI, RD, ಬೆಂಜ್ ಯಾವುದೇ ಇರಲಿ, ಎಲ್ಲ ಗಾಡಿಗೂ ಕೂಡ ಕಿಟ್ ಸಿಗುತ್ತೆ. ಎಲ್ಲ ಗಾಡಿಯಲ್ಲೂ ಕೂಡ ನೀವು ಕಿಟ್ ಹಾಕ್ಕೊಂಡು 50%ಗಿಂತ ಜಾಸ್ತಿ ಫ್ಯೂಲ್ ಕಾಸ್ಟ್ನ ಸೇವ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಿಮ್ದೇನೋ ಕ್ವಶನ್ಸ್ ಇದ್ದರೂ ಕಮೆಂಟ್ ಮಾಡಿಲ್ಲ, ನನಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ఓకే, థ్యాంక్ యూ, బాయ్ బాయ్. సార్ 2 మాటలు చెప్తారా మీరు ఎలా ఉందని? ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ನಾನು ಈ ಗಾಡಿ ಬಂತು ಅಂದರೆ ಒಂದು ರಿವ್ಯೂ ವಿಡಿಯೋ ತೊಗೊಂಡು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ, ನೋಡ್ತಾ ಇರ್ಬೋದು. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.